Hello children, good morning. Welcome to Mahila Samaja online classes. Class 3rd, subject EVS Science, topic wardrobe. Children, a house is a building for people to live in. It becomes a home when we start living in it with our family. So children, a house is nothing but a building, but where people live. It becomes home when we start living in it with our ಫ್ಯಾಮಿಲಿ ಅಂದರೆ ನಮ್ಮ ಫ್ಯಾಮಿಲಿ ಜೊತೆ ಇರುವಾಗ ಇರ್ತೀವಲ್ವ ಅದು ಹೌಸ್ ಬದಲಾಗಿ ಏನಾಗೋಗುತ್ತೆ ಹೋಮ್ ಇಟ್ ಬಿಕಮ್ಸ್ ಅ ಹೋಮ್. So, first primitive houses. Thousands of years ago, when the world was too cold and man lived in caves. Too cold it was. So, in early times, what happened? It was too cold, so they started to live in caves. In early times, man made houses to protect themselves from wild animals, weather, and their enemies. Nodi first, or animals ಇಂದ ಪ್ರೊಟೆಕ್ಟ್ ಆಗೋದಕ್ಕೆ ಪ್ಲಸ್ ವೆದರ್ ಚೇಂಜ್ ಆಗ್ತದೆ ಕೋಲ್ಡ್ ಹಾಟ್ ಎಲ್ಲ ಇತ್ತಲ್ವ ಆ್ಯಂಡ್ ದಿಯರ್ ಎನಿಮೀಸ್ ಆಲ್ಸೋ. ದ ಅರ್ಲಿಯೆಸ್ಟ್ ಮೆನ್ ಲಿವ್ಡ್ ಇನ್ ಕೇವ್ಸ್. ಸೊ ದ ಅರ್ಲಿಯೆಸ್ಟ್ ಮೆನ್ ದೇ ಲಿವ್ಡ್ ಇನ್ ಕೇವ್ಸ್. ದೇ ಡಿಡ್ ನಾಟ್ ಹ್ಯಾಡ್ ಹೋಮ್ಸ್. ವೇರ್ ದೇ ವೆಟ್ ನೋ ಕೇವ್ಸ್ ದೇ ಯೂಸ್ಡ್ ವುಡ್ ಆ್ಯಂಡ್ ಕವರ್ಡ್ ಇಟ್ ವಿತ್ ಲೀವ್ಸ್. ಅಂದರೆ ಕೇವ್ಸ್ ಇಲ್ದಿರೋ ಜಾಗದಲ್ಲಿ ವುಡ್ ಇಟ್ಕೊಂಡು ಅದನ್ನು ಕವರ್ ಮಾಡಿದ್ದು ಯಾವುದರಿಂದ ಲೀವ್ಸಿಂದ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ. ದೆನ್ ದೇ ಬಿಗ್ಯಾನ್ ಟು ಬಿಲ್ಡ್ ಟ್ರೀ ಹೌಸಸ್. ಟ್ರೀ ಹೌಸ್ ಅಂದರೆ ಮರದ ಮೇಲೆ ಮನೆನ ಕಟ್ತಾಯಿದ್ರು. ಆಮೇಲೆ ಸಮ್ಟೈಮ್ಸ್ ದೇ ಡಗ್ ಹೋಲ್ಸ್ ಇನ್ ದ ಗ್ರೌಂಡ್, ಇನ್ಸೈಡ್ ದ ಗ್ರೌಂಡ್ ಡಗ್ ಮಾಡಿ ಹೋಲ್ಸ್ನ ದೇ ಕವರ್ಡ್ ಇಟ್ ವಿತ್ ಲೀವ್ಸ್ ಹ್ಯಾಸ್ ಬ್ರಾಂಚಸ್ ವಿತ್ ಆ್ಯಕ್ಟೆಡ್ ಹ್ಯಾಸ್ ದ ರೂಫ್. ಅಂಡರ್ ಗ್ರೌಂಡ್ ಸಹನೂ ಅವರು ಮನೆ ಕಟ್ತಾಯಿದ್ರು. ದೆನ್ ಮಾಡರ್ನ್ ಡೇ ಹೋಮ್ಸ್. ಮಾಡರ್ನ್ ಡೇ ಹೋಮ್ಸ್ ಹೇಗಿತ್ತು ಇವಾಗ, ಅದು ಪ್ರಿಮಿಟಿವ್ ಹೌಸಸ್ ಹೇಗೆ ಅಂತಂದರೆ ಟ್ರೀ ಹೌಸಸ್ ಮತ್ತು ದೇ ಯೂಸ್ caves to live in. Then the houses, the way of living changed. So what happened? Modern houses were built. Modern houses in modern days are built using bricks, iron, cement, steel and sand. ಓಕೆ, ಸೊ ನೋಡಿ ಸಿಮೆಂಟು, ಸ್ಟೀಲು, ಸ್ಯಾಂಡ್, ಬ್ರಿಕ್ಸ್ ಗೊತ್ತಿದಲ್ವ, ಇದೆಲ್ಲ ಯೂಸ್ ಮಾಡಿಕೊಂಡು ಮನೇನ ಕಟ್ತಾಯಿದ್ರು. ದೀಸ್ ಬಿಲ್ಡಿಂಗ್ಸ್ ಆರ್ ಕಾಲ್ಡ್ ಹ್ಯಾಸ್ ಪರ್ಮನೆಂಟ್ ಹೌಸಸ್. ಈ ಥರ ಬಿಲ್ಡಿಂಗ್ಸ್ನ ಏನಂತ ಕರಿತೀವಿ? ಪರ್ಮನೆಂಟ್ ಹೌಸಸ್ ಅಂತ. ಸೊ ಈ ಮನೇಲಿ ನೋಡಿ ನಿಮಗೆ ಏನಿರುತ್ತೆ ಅಂತಂದರೆ ಎಲ್ಲ ಫೆಸಿಲಿಟೀಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಪ್ಲಂಬರ್ಸ್ ನೀರು ಬರೋದಕ್ಕೆ ಸಪ್ಲೈ ಮಾಡೋದು ಪ್ಲಂಬರ್ಸ್ ಇರ್ತಾರೆ. ಎಲೆಕ್ಟ್ರಿಷಿಯನ್ಸ್ ದೇ ಸಪ್ಲೈ ಎಲೆಕ್ಟ್ರಿಸಿಟಿ. ಓಕೆನಾ ಚಿಲ್ಡ್ರನ್? ಸೊ ಈ ಥರ ಎವ್ರಿ ಫೆಸಿಲಿಟೀಸ್ will be found in the permanent houses. Okay children? Yes. Next one is wardrobe. So what is wardrobe? Wardrobe is nothing but the clothes we wear. In the beginning, men did not wear clothes. Okay, first beginning ಅಲ್ಲಿ ಅವರು ಕ್ಲೋತ್ಸ್ನ ವೇರ್ ಮಾಡ್ತಾ ಇರಲಿಲ್ಲ. ದೇ ಕವರ್ ಜಸ್ಟ್ ದ ಪಾರ್ಟ್ಸ್ ಆಫ್ ದ ಬಾಡೀಸ್ ವಿತ್ ಲೀವ್ಸ್, ಗ್ರಾಸ್, ಬಾಕ್ಸ್ ಆಫ್ ಟ್ರೀಸ್ ಆ್ಯಂಡ್ ಅನಿಮಲ್ ಸ್ಕಿನ್. ನೋಡಿ ಕಾಣಿಸ್ತಾ ಇದೆಲ್ಲ ನೋಡಿ ಇಲ್ಲಿ. ಅವ್ರೇನು ಯೂಸ್ ಮಾಡ್ತಾಯಿದ್ರು ಅಂತಂದರೆ ಲೀವ್ಸ್, ಗ್ರಾಸ್, ಬಾಕ್ಸ್ ಆಫ್ ಟ್ರೀಸ್ದು ಬಾಕ್ಸ್ ಥರ ಬರುತ್ತೆ ನೋಡಿ, ಅಲ್ಲಿ ಹಾಕ್ಕೊಂಡಿದ್ದಾರಲ್ಲ ಅವ್ರು ಆ ಥರ. ಆ್ಯಂಡ್ ಆಲ್ಸೋ ಅನಿಮಲ್ ಸ್ಕಿನ್ಸ್ನ ಯೂಸ್ ಮಾಡ್ತಾರೆ ಟು ಕವರ್ ದಿಯರ್ ಬಾಡೀಸ್. ಸ್ಲೋಲಿ ದೇ ಸ್ಟಾರ್ಟೆಡ್ ಇನ್ವೆಂಟಿಂಗ್ ನ್ಯೂ ಟೂಲ್ಸ್ ಟು ಫುಲ್ಫಿಲ್ ದಿಯರ್ ನೀಡ್ಸ್. ಸೊ ಹೊಸ ಟೂಲ್ಸ್ ಎಲ್ಲ ಇನ್ವೆಂಟ್ ಮಾಡೋದು ಸ್ಟಾರ್ಟ್ ಮಾಡ್ತಾಯಿದ್ರು. ಹೋಗ್ತಾ ಏನು ಮಾಡಿದ್ರು, ಟೂಲ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಆಫ್ಟರ್ವರ್ಸ್ ದೇ ಬಿಗ್ಯಾನ್ ಟು ಸ್ಟಿಚ್. ಆಮೇಲೆ ಹೋಗ್ತಾ ಏನು ಮಾಡಿದ್ರು, ಕ್ಲೋತ್ಸ್ನ ಸ್ಟಿಚ್ ಮಾಡ್ತಾಯಿದ್ರು. ಟುಗೆದರ್ ಲೀವ್ಸ್ ಆ್ಯಂಡ್ ಆ್ಯನಿಮಲ್ ಹೈಟ್ಸ್ ಎಕ್ಸೆಟ್ರಾ. ಲೀವ್ಸು, ಹೈಟ್ಸ್, ಸ್ಕಿನ್ ಎಲ್ಲ ಇರುತ್ತಲ್ವ, ಅದನ್ನು ತೆಗೆದುಬಿಟ್ಟು ಸ್ಟಿಚ್ ಮಾಡಿಕೊಂಡು ವೇರ್ ಮಾಡೋ ಥರ ಟು ಕವರ್ ದೆಮ್ಸೆಲ್ವ್ಸ್ ಬೆಟರ್. In early days, men merely covered their bodies to protect themselves from mosquitoes, insects and weather conditions. In early days, ಏನು ಮಾಡ್ತಾಯಿದ್ರು, ಯಾಕೆ ಅವ್ರು ಕವರ್ ಮಾಡ್ತಾಯಿದ್ರು? ಟು ಪ್ರೊಟೆಕ್ಟ್ ದೆಮ್ಸೆಲ್ಫ್ ಫ್ರಮ್ ಮಾಸ್ಕಿಟೋಸ್, ಇನ್ಸೆಕ್ಟ್ಸ್ ಆ್ಯಂಡ್ ಅದರ್ ವೆದರ್ ಕಂಡೀಷನ್ಸ್. ಕೋಲ್ಡ್, ತುಂಬ ಕೋಲ್ಡು, ಹಾಟ್ ಎಲ್ಲ ಅದರಿಂದ ಪ್ರೊಟೆಕ್ಟ್ ಆಗೋದಕ್ಕೆ. ದೆನ್ ವಿತ್ ದ ಡಿಸ್ಕವರಿ ಆಫ್ ನ್ಯಾಚುರಲ್ ಫೈಬರ್ಸ್ ಡಿಸ್ಕವರ್ ಆದಮೇಲೆ ಲೈಕ್ ಕಾಟನ್, ಕ್ಲಾತ್ began to be manufactured, and since then men had worn clothes to make them look smart and attractive. So after the discovery of natural fibers discovered ಆದಮೇಲೆ ಲೈಕ್ ಕಾಟನ್, ಕ್ಲಾತ್ began to manufacture, ಆಮೇಲೆ ಸ್ಟಿಚ್ ಮಾಡಿ ತುಂಬ ಅಟ್ರಾಕ್ಟಿವ್ ಕಾಣಿಸೋದಕ್ಕೆ. ಸೊ ನೆಕ್ಸ್ಟ್ ಟಾಪಿಕ್ ಈಸ್ ಫೈಬರ್ಸ್. ಸೊ ಫೈಬರ್ಸ್ ಏನು ಅಂತಂದರೆ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈಬರ್ಸ್ ಆರ್ ಓವನ್ ಟು ಮೇಕ್ ಕ್ಲಾತ್ ಆಫ್ ಫ್ಯಾಬ್ರಿಕ್. ಓವನ್ ಅಂದರೆ ಸ್ಟಿಚ್ ಮಾಡೋದು. ಓಕೆನಾ? ಸೊ ಕ್ಲಾತು ಮತ್ತು ಫ್ಯಾಬ್ರಿಕ್ ಅಂತ ಕರಿತೀವಿ ಅದನ್ನು.
ದೆನ್ ದ ಕ್ಲಾತ್ ಈಸ್ ಕಟ್ ಆ್ಯಂಡ್ ಸ್ಟಿಚ್ ಟು ಮೇಕ್ ಕ್ಲೋತ್ಸ್. ಈ ಫ್ಯಾಬ್ರಿಕ್ಕಿಂದ ಏನಾಗುತ್ತೆ ಅದು ಕಟ್ ಮಾಡಿ ಕ್ಲೋತ್ಸ್ ಥರ ಸ್ಟಿಚ್ ಮಾಡ್ತೀವಿ. ಈ ಫೈಬರ್ಸಲ್ಲಿ ನಮಗೆ 2 ಟೈಪ್ಸ್ ಆಫ್ ಫೈಬರ್ಸ್ ಇದೆ. ದೇ ಆರ್ 2 ಟೈಪ್ಸ್ ಆಫ್ ಫೈಬರ್ಸ್. ಒನ್ ಈಸ್ ನ್ಯಾಚುರಲ್ ಫೈಬರ್ ಆ್ಯಂಡ್ ಅನದರ್ ಒನ್ ಈಸ್ ಮ್ಯಾನ್ ಮೇಡ್ ಆರ್ ಸಿಂಥೆಟಿಕ್ ಫೈಬರ್ಸ್. ನೋಡಿ, ಫೈಬರ್ಸಲ್ಲಿ ನಮಗೆ 2 ಟೈಪ್ಸ್ ಬರುತ್ತೆ, ನ್ಯಾಚುರಲ್ ಫೈಬರ್ಸ್ ಮತ್ತು ಮ್ಯಾನ್ ಮೇಡ್ ಆರ್ ಸಿಂಥೆಟಿಕ್ ಫೈಬರ್ಸ್. ನ್ಯಾಚುರಲ್ ಮತ್ತು ಮ್ಯಾನ್ ಮೇಡ್. ಓಕೆನಾ? ಫಸ್ಟ್ ಒನ್, ನ್ಯಾಚುರಲ್ ಫೈಬರ್ಸ್. ನ್ಯಾಚುರಲ್ ಫೈಬರ್ಸ್ ಆರ್ obtained from natural sources such as plants and animals. ನೋಡಿ ಪಿಕ್ಚರ್ ಕಾಣಿಸ್ತದಲ್ಲ, ಪ್ಲ್ಯಾಂಟ್ಸಿಂದ ಮತ್ತು ಆ್ಯನಿಮಲ್ಸಿಂದ ನಮಗೆ ನ್ಯಾಚುರಲ್ ಫೈಬರ್ಸ್ ಸಿಗುತ್ತೆ. ಓಕೆನಾ? ಸೊ ಅದಕ್ಕೆ ಅದನ್ನು ಏನಂತ ಕರಿತೀವಿ ಅಂದರೆ ನ್ಯಾಚುರಲ್ ಅಂತ. ಸೊ ಆ ನ್ಯಾಚುರಲ್ ಫೈಬರ್ಸಲ್ಲಿ ಫಸ್ಟ್ ಒನ್ ಬಂದು ಕಾಟನ್. ಸೊ ಕಾಟನ್ನ ತಿಳ್ಕೊಂಡು ಲೆಟ್ ಅಸ್ ನೋ ದ ನ್ಯಾಚುರಲ್ ಫೈಬರ್ಸ್ ಒನ್ ಬೈ ಒನ್. ಓಕೆನಾ? ಸೊ ಹೇಗೆ ಇವಾಗ ಕಾಟನ್ ಟರ್ನ್ ಆಗಿದೆ ಕ್ಲಾತಲ್ಲಿ ಅಂತ ಫಸ್ಟ್ ನೋಡೋಣ. ನೋಡಿ, ಅಲ್ಲಿ ನಿಮ್ಮ ಪಿಕ್ಚರಲ್ಲಿ ಕಾಣಿಸ್ತಾ ಇದೆ ದ ಕಾಟನ್ ಪ್ಲಾಂಟ್. ದ ಕಾಟನ್ ಪ್ಲಾಂಟ್ ಪ್ರೊಡ್ಯೂಸಸ್ ಫ್ಲವರ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ವೆನ್ ದೀಸ್ ಫ್ಲವರ್ಸ್ ಡೈ, ಆ ಫ್ಲವರ್ಸ್ ಎಲ್ಲ ಸತ್ತೋದ್ಮೇಲೆ, ಪ್ಲಾಂಟ್ಸ್ ಸತ್ತೋದ್ಮೇಲೆ ಏನಾಗುತ್ತೆ, ದೇ ಟರ್ನ್ ಇಂಟು ಕಾಟನ್ ಬಾಲ್ಸ್. ನೋಡಿ ಸೆಕೆಂಡ್ ಪಿಕ್ಚರ್ ಕಾಣಿಸ್ತದೆ, ಸ್ಪ್ಲಿಟ್ ಕಾಟನ್ ಬಾಲ್ಸ್ ಅಂತ ಒಂದೆಲ್ಲ, ಅದು ಪ್ಲ್ಯಾಂಟ್ ಎಲ್ಲ ಡೈ ಆದಮೇಲೆ ಆ ಕಾಟನ್ ಬಾಲ್ಸ್ ಸಪ್ರೇಟಾಗಿ ಬಂದುಬಿಡುತ್ತೆ. ಓಕೆನಾ? ಕಾಟನ್ ಬಾಲ್ಸ್ ಕ್ಯಾನ್ ಟೇಕ್ ವೈಟ್ ಫೈಬರ್. ದೀಸ್ ಕಾಟನ್ ಬಾಲ್ಸ್ ಏನಾಗುತ್ತೆ ವೈಟ್ ಫೈಬರ್ ಆಗಿ ಸಪ್ರೇಟ್ ಮಾಡ್ತಾರೆ. ದೀಸ್ ಸೀಡ್ಸ್ ಆರ್ ಸಪ್ರೇಟೆಡ್ ಬೈ ಮಷೀನ್ಸ್. ಅದ್ರಲ್ಲಿ ಸೀಡ್ಸ್ ಇರುತ್ತಲ್ವ, ಮಷೀನಿಂದ ಸಪ್ರೇಟ್ ಮಾಡಿಬಿಡ್ತೀವಿ, ಕಾಟನ್ ಸಪ್ರೇಟಾಗಿ ಮತ್ತು ಸೀಡ್ ಸಪ್ರೇಟಾಗಿ. ದ ರಾ ಪ್ಲ್ಯಾಂಟ್ ಫೈಬರ್ ಈಸ್ ಸೆಂಟ್ ಟು ಗಿನರಿ, ಅಂದರೆ ಮೆಷಿನ್ಸ್ಗೆ ಕಳಿಸ್ತಾರೆ. ವೇರ್ ಆಲ್ ದ ಅದರ್ ಪ್ಲ್ಯಾಂಟ್ಸ್ ರಿಮೇನ್ಸ್ ಆರ್ ರಿಮೂವ್ಡ್. ಮತ್ತು ಇನ್ನೇನೋ ಪ್ಲ್ಯಾಂಟ್ಸ್ ರಿಮೇನ್ಸ್ ಎಲ್ಲ ಇರುತ್ತಲ್ಲ ಅದು ಫುಲ್ಲಾಗಿ ನೀಟಾಗಿ ಕ್ಲಿಯರ್ ಮಾಡಿಬಿಡ್ತಾರೆ, ರಿಮೂವ್ ಮಾಡಿಬಿಡ್ತಾರೆ. ದ ಫೈಬರ್ ಈಸ್ ನೌ ಕ್ಲೀನ್ ಆದಮೇಲೆ ಏನಾಗುತ್ತೆ ಅಂದರೆ ಇಟ್ ಈಸ್ ಯೂಸ್, ದೇ ಆರ್ ಪ್ರೊಸೆಸ್ಡ್ ಇನ್ ಟು ಥ್ರೆಡ್ಸಲ್ಲಿ ಪ್ರೊಸೆಸ್ ಆಗಿಬಿಟ್ಟು ಆಮೇಲೆ ಇವೆಂಚುಲಿ ವಿ ಗೆಟ್ ದ ಕಾಟನ್ ಕ್ಲಾತ್. ವಿ ಯೂಸ್ ದಿಸ್ ಫಿನಿಶ್ಡ್ ಕಾಟನ್ ಫ್ಯಾಬ್ರಿಕ್ ಟು ಸ್ಟಿಚ್ ಕ್ಲೋತ್ಸ್. ಸೊ ಸ್ಟಿಚ್ ಕ್ಲೋತ್ಸಲ್ಲಿ ನಾವು ಅದನ್ನು ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಒನ್ ಈಸ್ ಉಲ್. ಸೊ ಉಲ್ ಹೇಗೆ ರೆಡಿ ಆಗುತ್ತೆ ಅಂತ ನೋಡೋಣ. ಸೊ ಉಲ್, ಫ್ರಮ್ ವೇರ್ ವಿ ಗೆಟ್ ದ ಉಲ್? ವಿ ಗೆಟ್ ದ ಉಲ್ ಫ್ರಮ್ ದ ಶೀಪ್. ಎಸ್, ಶೀಪಿಂದ ನಮಗೆ ಉಲ್ ಸಿಗುತ್ತೆ. ಸೊ ದ ಫ್ಲೀಸ್ ದಟ್ ಈಸ್ ದ ಹೇರ್ ಆನ್ ದ ಶೀಪ್ಸ್. ನೋಡಿ, ಹೇರ್ ಶೀಪ್ ಮೇಲೆ, ಅದನ್ನು ಫ್ಲೀಸ್ ಅಂತ ಕರಿತೀವಿ. ಓಕೆನಾ? ಆ ಫ್ಲೀಸ್ನ ಏನು ಮಾಡ್ತಾರೆ ಅಂದರೆ ರಿಮೂವ್ ಮಾಡಿಬಿಡ್ತಾರೆ ಶೀಪ್ಸ್ ಬಾಡಿಯಿಂದ. ಶಿಯರಿಂಗ್ ಅಂದರೆ ಏನು? ರಿಮೂವಿಂಗ್ ದ ಫ್ಲೀಸ್ ಫ್ರಮ್ ದ ಬಾಡಿ. ಶೀಪ್ಸ್ ಬಾಡಿ ಈಸ್ ಕಾಲ್ಡ್ ಆ್ಯಸ್ ಶಿಯರಿಂಗ್ ಅಂತ. ದಿಸ್ ಫ್ಲೀಸ್ ಕಂಟೇನ್ಸ್ ಗ್ರೀಸ್ ಆನ್ ಇಟ್ ವಿಚ್ ಈಸ್ ರಿಮೂವ್ಡ್. ಅದರಲ್ಲಿ ಗ್ರೀಸ್ ಇರುತ್ತೆ. ಅದನ್ನು ಹೇಗೆ ರಿಮೂವ್ ಮಾಡ್ತಾರೆ ಅಂದರೆ ಬೈ ವಾಷಿಂಗ್. ನೋಡಿ ಅಲ್ಲಿ ಕಾಣಿಸ್ತದಲ್ವ, ಬೈ ವಾಷಿಂಗ್ ವಿತ್ ಡಿಟರ್ಜೆಂಟ್ ಆರ್ ಲಾಟ್ ಆಫ್ ವಾಟರ್ ಮತ್ತು ಡಿಟರ್ಜೆಂಟಿಂದ ಎಲ್ಲನೂ ಕ್ಲೀನ್ ಮಾಡಿಬಿಡ್ತಾರೆ. ದಿಸ್ ಉಲ್ ಈಸ್ ಸ್ಪನ್ ಇಂಟು ಸ್ಪಿನ್ನಿಂಗ್ ಫ್ಯಾಬ್ರಿಕ್ಸ್. ಸ್ಪನ್ ಇಂಟು ಯಾನಲ್ಲಿ ಸ್ಪಿನ್. ನೋಡಿ ಸ್ಪಿನ್ನಿಂಗ್ ಮೆಷಿನ್ ಕಾಣಿಸ್ತದಲ್ವ, ಅಲ್ಲಿ ಯಾನಲ್ಲಿ ಅದು ಸ್ಪನ್ ಆಗುತ್ತೆ. ದಿಸ್ ಯಾನ್ ಈಸ್ ಯೂಸ್ ಟು ವೀವ್ ದ ಫ್ಯಾಬ್ರಿಕ್ಸ್. ದಿಸ್ ಫ್ಯಾಬ್ರಿಕ್ ಈಸ್ ಯೂಸ್ ಟು ಸ್ಟಿಚ್ ದ ಉಲ್ಲನ್ ಕ್ಲೋತ್ಸ್. ನೋಡಿ ಈ ಥರ ಉಲ್ಲನ್ ಕ್ಲೋತ್ಸ್ ಬರುತ್ತೆ. ಫಸ್ಟ್ ಶೀಪಿಂದ ಶಿಯರ್ ಮಾಡ್ತಾರೆ, ಫ್ಲೀಸ್ನ ಸಪ್ರೇಟಾಗಿ ತೆಗಿತಾರೆ, ಅದನ್ನ ವಾಶ್ ಮಾಡ್ತಾರೆ, ಸ್ಪಿನ್ನಿಂಗ್ ಮಾಡ್ತಾರೆ. ಆ ಸ್ಪಿನ್ನಿಂಗ್ ಆಗಿರೋದನ್ನ ವೀವಿಂಗ್ ಆಗಿಬಿಟ್ಟು ನಮಗೆ ಉಲ್ಲನ್ ಕ್ಲೋತ್ಸಲ್ಲಿ ಬರುತ್ತೆ. ಸೊ ದಿಸ್ ಈಸ್ ಹೌ ವಿ ಗೆಟ್ ದ ಉಲ್ಲನ್ ಕ್ಲೋತ್ಸ್. ನೆಕ್ಸ್ಟ್ ಒನ್ ಈಸ್ ಸಿಲ್ಕ್. ಸೊ ಹೇಗೆ ಸಿಲ್ಕ್ ನಮ್ಗೆ ರೆಡಿ ಆಗುತ್ತೆ ಅಂತ ನೋಡೋಣ. ಸೊ ಯು ನೋ ದ ಸಿಲ್ಕ್ ಸ್ಯಾರೀಸ್ ಅದು ಇದು ಅಂತ ಸಿಲ್ಕ್ ಯೂಸ್ ಮಾಡ್ತಿರಲ್ವ, ಅದು ಹೇಗಿರುತ್ತೆ ಅಂತ, ಹೇಗೆ ಬರುತ್ತೆ ನಮ್ಮ ಹತ್ರ ನೋಡೋಣ. ಸೊ ಸಿಲ್ಕ್ ಏನು ಅಂದರೆ ನೋಡಿ ಅಲ್ಲಿ ಕಾಣಿಸೋದಲ್ಲ, ಮಲ್ಬರಿ ಟ್ರೀಸ್ ಅದು. ಸೊ ದಿಸ್ ಫೀಮೇಲ್ ಸಿಲ್ಕ್ ಮಾತ್ಸ್. ಫೀಮೇಲ್ ಅಂತಂದರೆ ಗರ್ಲ್ ಅಲ್ವಾ. ಸೊ ಫೀಮೇಲ್ ಸಿಲ್ಕ್ ಮಾತ್ಸ್ ಏನು ಮಾಡ್ತಾರೆ, ದೇ ಲೇ ಎಗ್ಸ್ ಆನ್ ದ ಮಲ್ಬರಿ ಲೀವ್ಸ್. ಎಗ್ಸ್ ಲೇ ಮಾಡುತ್ತೆ. ಓಕೆನಾ? ಎ ಮಾತ್ ಈಸ್ ಅನ್ ಇನ್ಸೆಕ್ಟ್. ಓಕೆನಾ? ಅದೇನು ಮಾಡುತ್ತೆ, ಸಿಲ್ಕ್ ಮಾತ್ ಅಂತ ಅದು. ಅದೇನು ಮಾಡುತ್ತೆ, ಮಲ್ಬರಿ ಲೀವ್ಸಲ್ಲಿ ಎಗ್ಸ್ನ ಹ್ಯಾಚ್ ಮಾಡುತ್ತೆ, ಗಿವ್ ಬರ್ತ್ ಟು ದ ಸಿಲ್ಕ್ ವರ್ಮ್ಸ್. ಅದರಲ್ಲಿ ಸಿಲ್ಕ್ ವರ್ಮ್ಸ್ ಬರ್ತ್ ಆಗುತ್ತೆ. ನೆಕ್ಸ್ಟ್ ದೀಸ್ ಸಿಲ್ಕ್ ವರ್ಮ್ಸ್ ಫೀಡ್ ದೆಮ್ಸೆಲ್ಫ್ ಆನ್ ದ ಮಲ್ಬರಿ ಲೀವ್ಸ್. ಸೊ ಅದು ಮಲ್ಬರಿ ಲೀವ್ಸೇ ತಿನ್ನುತ್ತೆ, ಮತ್ತು ಅದೇನಾಗುತ್ತೆ ದೊಡ್ಡದಾಗುತ್ತೆ. ಮಲ್ಬರಿ ಲೀವ್ಸ್ ತಿಂದ್ಬಿಟ್ಟು ಇಟ್ ಗ್ರೋಸ್ ವೆರಿ ಬಿಗರ್. ದೆನ್ ದೇ ವ್ಯೂ ಅ ಕಕೂನ್ ಆಫ್ ಸಿಲ್ಕ್ ಥ್ರೆಡ್ ಅರೌಂಡ್ ದೆಮ್ಸೆಲ್ಫ್. ನೋಡಿ ಕಕೂನ್ ಥರ ಒಂದು ಸಿಲ್ಕ್ ಥ್ರೆಡಲ್ಲಿ ಅದ್ರ ಸುತ್ತೀರ ಏನಾಗುತ್ತೆ, ರೊಟೇಟ್ ಆಗುತ್ತೆ. ದೇ ಆರ್ ಪುಟ್ ದೆನ್ ಇನ್ ಟು ದ ಹಾಟ್ ವಾಟರ್. ಆಮೇಲೆ ಅದನ್ನು ಹಾಟ್ ವಾಟರೆಲ್ಲ ಹಾಕಿಬಿಟ್ಟು ಲೂಸನ್ ಮಾಡುತ್ತೆ. ಥ್ರೆಡ್ ಸಪ್ರೇಟಾಗಿ ಬಂದು, ಅದು ಸಿಲ್ಕ್ ಥ್ರೆಡ್ ಸುತ್ತಿ ಹೋಗಿರ್ತಲ್ಲ, ಅದು ಸಪ್ರೇಟಾಗಿ ಹಾಟ್ ವಾಟರ್ ಹಾಕಿದ ತಕ್ಷಣ ಲೂಸ್ ಆಗಿಬಿಟ್ಟು ಸಪ್ರೇಟಾಗಿ ಬಂದುಬಿಡುತ್ತೆ. ಪೀಪಲ್ ಅನ್ವೈನ್ ದ ಕಕೂನ್ಸ್ ವಿತ್ ಹ್ಯಾಂಡ್ಸ್ ಆ್ಯಂಡ್ ಕಂಬೈನ್ ದ ಫೈಬರ್ಸ್ ಇನ್ ಟು ದ ರಾ ಸಿಲ್ಕ್ ಥ್ರೆಡ್ಸ್. ಆಮೇಲೆ ಏನು ಮಾಡ್ತಾರೆ ಅಂದರೆ ರಾ ಸಿಲ್ಕ್ ಥ್ರೆಡ್ಸಲ್ಲಿ ಅದನ್ನು ವೈಂಡ್ ಮಾಡ್ತಾರೆ. ನೋಡಿ ಕೈಯಲ್ಲೇ ಮಾಡ್ತಾರೆ, ಅನ್ವೈಂಡಿಂಗ್ ಕಕೂನ್ಸ್ ಮಾಡ್ತಾರಲ್ಲ, ಕೈಯಲ್ಲಿ ಅದನ್ನು ಸಪ್ರೇಟ್ ಮಾಡ್ತಾರೆ. ರಾ ಸಿಲ್ಕ್ ಥ್ರೆಡ್ಸ್ ನಮಗೆ ಸಿಗುತ್ತೆ. ಅದನ್ನು ವೀವಿಂಗ್ಗೆ ಕಳಿಸ್ತಾರೆ.
ಥ್ರೆಡ್ಸ್ ಥರ ಆಗುತ್ತಲ್ವ, ಫ್ಯಾಬ್ರಿಕ್ ಆಗೋಗುತ್ತೆ. ಥ್ರೆಡ್ಸ್ ಇರೋದು ಏನಾಗುತ್ತೆ, ಫ್ಯಾಬ್ರಿಕ್ ಆಗುತ್ತೆ. ಆಮೇಲೆ ನಮಗೆ ಲಾಸ್ಟಲ್ಲಿ ಏನು ಸಿಗುತ್ತೆ, ಸಿಲ್ಕ್ ಪ್ರಾಡಕ್ಟ್ಸ್ ಸಿಗುತ್ತೆ. ವಿ ಗೆಟ್ ದ ಸಿಲ್ಕ್ ಪ್ರಾಡಕ್ಟ್ಸ್. ದಿಸ್ ಇಸ್ ಹೌ ಯು ಗೆಟ್ ದ ಸಿಲ್ಕ್ ಪ್ರಾಡಕ್ಟ್ಸ್. ನೆಕ್ಸ್ಟ್ ಒನ್ ಈಸ್ ಜೂಟ್. ಸೊ ಜೂಟ್ ಕೇಳಿದಿರಿ ಅಲ್ವಾ, ಜೂಟ್ ಆಲ್ಸೋ ಈಸ್ ಅ ನ್ಯಾಚುರಲ್ ಫೈಬರ್. ಸೊ ಜೂಟ್ ಪ್ಲಾಂಟಿಂದ ಸಿಗುತ್ತೆ ನಮಗೆ, ಓಕೆನಾ. ಫ್ರಮ್ ದ ಜೂಟ್ ಪ್ಲಾಂಟ್ ವಿ ಗೆಟ್ ದ ಜೂಟ್ ಫೈಬರ್ಸ್. ಸೊ ದೇ ಆರ್ ಯೂಸ್ ಟು ಮೇಕ್ ಜೂಟ್ ಪ್ರಾಡಕ್ಟ್ಸ್ ನಾವು ಸಿಗುತ್ತೆ. ಸೊ ನೋಡಿ, ದೇ ಆರ್ ಕೋಸ್ಟ್ಲಿ ಓವನ್ ಗನಿ ಬ್ಯಾಗ್ಸ್ ಮಾಡ್ಬೋದು, ಮತ್ತು 5 ಜೂಟ್ ಬ್ಯಾಗ್ಸ್ ಎಲ್ಲನೂ ಮಾಡ್ಬೋದು. ದೆನ್ ಅರ್ಥ ಆಯ್ತಾ ನಿಮಗೆ ನ್ಯಾಚುರಲ್ ಫೈಬರ್ಸ್ ಯಾವ್ದು ಅಂದರೆ ಕಾಟನ್, ಸಿಲ್ಕ್, ಜೂಟ್ ಆ್ಯಂಡ್ ಉಲ್, ಓಕೆನಾ. ಕಾಟನ್ ಪ್ಲಾಂಟ್ಸಿಂದ ಸಿಗುತ್ತೆ, ಉಲ್ ನಮಗೆ ಶೀಪಿಂದ ಸಿಗುತ್ತೆ, ಆ್ಯಂಡ್ ಸಿಲ್ಕ್ ಫ್ರಮ್ ದ ಸಿಲ್ಕ್ ವರ್ಮ್ಸ್, ಆ್ಯಂಡ್ ಜೂಟ್ ವಿ ಗೆಟ್ ಫ್ರಮ್ ದ ಜೂಟ್ ಪ್ಲಾಂಟ್, ಓಕೆನಾ ಚಿಲ್ಡ್ರನ್. ದೀಸ್ ಆರ್ ಆಲ್ ದ ನ್ಯಾಚುರಲ್ ಫೈಬರ್ಸ್. ಸೊ ನೆಕ್ಸ್ಟ್ ಒನ್ ಈಸ್ ಮ್ಯಾನ್ ಮೇಡ್ ಆರ್ ಸಿಂಥೆಟಿಕ್ ಫೈಬರ್ಸ್. ಇದು ನಾವು ಮಾಡಿರೋದು, ಮನುಷ್ಯರು ಮಾಡಿರೋದು ಮ್ಯಾನ್ ಮೇಡ್, ಅಥವಾ ಅದನ್ನು ಸಿಂಥೆಟಿಕ್ ಫೈಬರ್ಸ್ ಅಂತಲೂ ಕರಿತೀವಿ. ಸೊ ಸೈಂಟಿಸ್ಟ್ ಡಿಸ್ಕವರ್ಡ್, ಸೊ ಸಿಂಥೆಟಿಕ್ ಫೈಬರ್ಸ್ ನೋಡಿ ಇದೆಲ್ಲನೂ ಸೈಂಟಿಸ್ಟ್ ಡಿಸ್ಕವರ್ಡ್ ನೈಲಾನ್ ಯೂಸಿಂಗ್ ಡಿಫ್ರೆಂಟ್ ಕೆಮಿಕಲ್ಸ್. ಸೊ ಸೈಂಟಿಸ್ಟ್ ಏನು ಮಾಡಿದ್ರು ಅಂದರೆ ಡಿಫ್ರೆಂಟ್ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಸಿಂಥೆಟಿಕ್ ಫೈಬರ್ಸ್ನ ಡಿಸ್ಕವರ್ ಮಾಡಿದ್ರು. ಲೈಕ್ ಯಾವ್ದ್ಯಾವುದು ಅಂತಂದರೆ ನೈಲಾನ್, ರೇಯಾನ್, ಪಾಲಿಸ್ಟರ್ ಆ್ಯಂಡ್ ಟೆರ್ಲಿನ್. ಇದೆಲ್ಲನೂ ಏನು ಅಂತಂದರೆ ಸಿಂಥೆಟಿಕ್ ಫೈಬರ್ಸ್. ಇದು ಕೆಮಿಕಲ್ಸಿಂದ ಮಾಡಿರೋದು. ಯಾರು, ಮ್ಯಾನ್ ಮೇಡ್. ಓಕೆ, ಇಟ್ ಈಸ್ ಮ್ಯಾನ್ ಮೇಡ್. ಹಿಯರ್ ಡಿಫ್ರೆಂಟ್ ಕೆಮಿಕಲ್ಸ್ ಆರ್ ಯೂಸ್ಡ್. ಬಟ್ ಈ ಸಿಂಥೆಟಿಕ್ ಫೈಬರ್ಸ್ ಏನು ಅಂದರೆ ಚೆನ್ನಾಗೇ ಇರುತ್ತೆ, ಬಟ್ ಏನಂದರೆ ಸಮ್ ಅದರದ್ದು ಇದಿದೆ. ಸೊ ನೋಡಿ, ಸಿಂಥೆಟಿಕ್ ಫೈಬರ್ಸ್ ಕ್ಲೋತ್ಸ್ ಮೇಡ್ ಫ್ರಮ್ ದಿಸ್ ಆರ್ ಲೈಟ್ ಇನ್ ವೆಯ್ಟ್. ಇದರಿಂದ ಏನು ಕ್ಲೋತ್ಸ್ ಮಾಡ್ತಾರಲ್ವ, ಫುಲ್ ಲೈಟ್ ವೆಯ್ಟ್ ಆಗಿರುತ್ತೆ, ಆ್ಯಂಡ್ ಡ್ಯೂರೇಬಲ್ ಆ್ಯಂಡ್ ಈಸಿ ಟು ಕ್ಲೀನ್ ಆಲ್ಸೋ. ಕ್ಲೀನೇ ಈಸಿಯಾಗಿ ಮಾಡ್ಬೋದು, ಮತ್ತು ಲೈಟ್ ವೆಯ್ಟ್ ಆಗಿರುತ್ತೆ. ಬಟ್ ಏನು ಅಂತಂದರೆ ಐರನಿಂಗ್ ಮಾಡೋಕ್ಕಾಗಲ್ಲ. ಓಕೆ, ದೀಸ್ ಮೆಟೀರಿಯಲ್ಸ್ ಡು ನಾಟ್ ನೀಡ್ ಐರನ್ ಮಾಡೋಕ್ಕೆ ಬೇಕಾಗಿಲ್ಲ, ಅದು ಹಾಗೆ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ. ಆ್ಯಂಡ್ ಆಲ್ಸೋ ದೀಸ್ ಸಿಂಥೆಟಿಕ್ ಫೈಬರ್ಸ್ ಕ್ಯಾಚ್ ಫೈರ್ ವೆರಿ ಈಸಿಲಿ. ಸೊ ಇದು ತುಂಬ ಬೇಗ ಫೈರ್ನ ಕ್ಯಾಚ್ ಮಾಡ್ಕೊಳುತ್ತೆ. ಮ್ಯಾನ್ ಮೇಡೆಲ್ಲ ಕೆಮಿಕಲ್ಸ್ ಯೂಸ್ ಆಗಿರೋದಲ್ವ, ಅದು ಬೇಗ ಫೈರ್ ಇಟ್ಕೊಂಡ್ಬಿಡುತ್ತೆ. ಅದಕ್ಕೆ ನೋಡಿ ಸಜೆಸ್ಟ್ ಮಾಡ್ತಾರೆ, ಏನೋ ಸಿಂಥೆಟಿಕ್ ಫೈಬರ್ಸ್ ಸಿಂಥೆಟಿಕ್ ಕ್ಲೋತ್ಸ್ ಯೂಸ್ ಮಾಡಿಕೊಂಡು ಕಿಚನ್ ಹತ್ರ ಜಾಸ್ತಿ ಹೋಗಬಾರ್ದು. ಯಾಕೆಂದರೆ ಅಲ್ಲಿ ನಾವು ಗ್ಯಾಸ್ ಹತ್ರ ಹೋದರೆ ಏನಾಗುತ್ತೆ, ಬೇಗ ಅದು ಫೈರ್ ಇಟ್ಕೊಂಡ್ಬಿಡುತ್ತಲ್ವ. ಸೊ ಅದರಿಂದನೇ. ನೆಕ್ಸ್ಟ್, ಸಿಂಥೆಟಿಕ್ ಫೈಬರ್ಸ್ ಡು ನಾಟ್ ಅಬ್ಸಾರ್ಬ್ ಸ್ವೆಟ್ ಅಬ್ಸಾರ್ಬ್ ಮಾಡಲ್ಲ. ಸೊ ಅದಕ್ಕೆ ಅದನ್ನು ನಾವು ಸಮ್ಮರ್ ಸೀಸನಲ್ಲಿ ವೇರ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ವೆರಿ ಅನ್ಕಂಫರ್ಟೇಬಲ್ ಇನ್ ಸಮ್ಮರ್ ಸೀಸನ್. ಯಾಕೆ ಅಂತಂದರೆ ಅದು ಹೀಟೇ ಅಬ್ಸಾರ್ಬ್ ಮಾಡಲ್ಲ. ಸ್ವೆಟ್ ನಮ್ಮದು ಬರ್ತಾ ಇರುತ್ತಲ್ವ, ಅದು ಅಬ್ಸಾರ್ಬ್ ಮಾಡಲ್ಲ. ಅದು ಕಾಟನ್ ಹೇಗೆ ಅಬ್ಸಾರ್ಬ್ ಮಾಡುತ್ತೋ ಆ ಥರ ನೈಲಾನ್ ಅಥವಾ ಮ್ಯಾನ್ ಮೇಡ್ ಫೈಬರ್ಸ್ ಅಬ್ಸಾರ್ಬ್ ಮಾಡಲ್ಲ. ಸೊ ಅಟ್ ಲಾಸ್ಟ್ we can conclude by saying that we choose clothes according to the climate or weather or occasion. ನೋಡಿ, ನಾವು ಕ್ಲೋತ್ಸ್ನ ಹೇಗೆ ಚೂಸ್ ಮಾಡ್ತೀವಿ ಅಂದರೆ ನಮ್ಮ ಕ್ಲೈಮೆಟಿಕ್ ಕಂಡೀಷನ್ಸ್ ಹೇಗಿದೆ, ವೆದರ್ ಹೇಗಿದೆ, ಅಥವಾ ನಾವು ಯಾವ ಒಕೇಶನ್ಗೆ ಹೋಗ್ತಾ ಇದ್ದೀವೋ ಅದ್ರ ಪ್ರಕಾರ ನಾವೇನು ಮಾಡ್ತೀವಿ ಅಂದರೆ ಕ್ಲೋತ್ಸ್ನ ಸೆಲೆಕ್ಟ್ ಮಾಡ್ತೀವಿ. ರೈಟ್ ಚಿಲ್ಡ್ರನ್? ಸೊ I hope children you have understood this lesson. In this lesson you have come to know about the primitive houses, the modern houses, primitive houses ಏನು caves ಅದೆಲ್ಲನೂ, ಮತ್ತು modern houses they are built by bricks, cement and all, and they are also called as permanent houses. And next also you have learnt about the wardrobe. Among that wardrobe we have natural fibers and synthetic fibers. So natural fibers ಮತ್ತು synthetic fibers ಅಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ನ್ಯಾಚುರಲ್ ಇಟ್ ಹ್ಯಾಸ್ ಕಮ್ ಫ್ರಮ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್, ಮತ್ತು ಸಿಂಥೆಟಿಕ್ ಫೈಬರ್ಸ್ ಬಂದು ಇಟ್ ಹ್ಯಾಸ್ ಕಮ್ ಫ್ರಮ್ ಮ್ಯಾನ್ ಮೇಡ್, ಅಂದರೆ ಕೆಮಿಕಲ್ಸ್ ಯೂಸ್ ಮಾಡಿಕೊಂಡು. ಮತ್ತು ನಾವು ಈ ಕ್ಲೋತ್ಸ್ ಹೇಗೆ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಬೇಸ್ಡ್ ಆನ್ ಕ್ಲೈಮೇಟ್ ಆರ್ ವೆದರ್ ಅಥವಾ ಒಕೇಶನ್ಸ್. ಎಸ್ ಚಿಲ್ಡ್ರನ್, ಹಿಯರ್ ಇಸ್ ದ ಹೋಮ್ ಅಸೈನ್ಮೆಂಟ್ ಚಿಲ್ಡ್ರನ್. ಫಸ್ಟ್ ಒನ್ ಈಸ್ ನ್ಯಾಚುರಲ್ ಫೈಬರ್ಸ್ obtained from plants and animals. Synthetic fibers, rayon and nylon. The earliest men lived in caves. Two types of fibers are natural and man-made. Okay children, complete the assignment and send to the group. Thank you.